ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣದ ಈ ಕ್ಷಣದವರೆಗಿನ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಮೊನ್ನೆ ಬಿಡುಗಡೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಗೆ ತುಂಬ ಜನ ಕಮೆಂಟು ಮಾಡಿ ಕೇಳ್ತಾ ಇದ್ದಾರೆ, 4,000 ಬರ್ತಾ ಇದೆಯಂತೆ, ಹಾಗಾದ್ರೆ 25, 24, 6ನೇ ಕಂತಿನ ಹಣ ಒಟ್ಟಿಗೆ 4,000 ಆಗ್ತಾ ಇದ್ದಾರಾ? ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರಲ್ವಾ, 4,000ನ ಫಲಾನುಭವಿಗಳ ಖಾತೆಗೆ ಹಾಕ್ತೀನಿ, 5,000 ಕೋಟಿ ಹಣನ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಹಾಗಾದ್ರೆ 2 ಕಂತಿನ ಹಣನ ಒಟ್ಟಿಗೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ನ ಪಡಿಬೇಕು ಅಂತವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದಾಯ ಮಿತಿನ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರನ ಮಾಡಿದೆ. ಎಲ್ಲಿವರೆಗೂ ಕೂಡ ಮಾಡ್ತಾರೆ, ಇವಾಗ 1,20,000 ಇದೆ ಅಲ್ವಾ, ಸೊ ಎಷ್ಟರವರೆಗೂ ಮಾಡ್ತಾನೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ 3 ದಿನ ಆಯಿತು. ಬಟ್ ಆದರೆ ಹೆಚ್ಚು ಜಿಲ್ಲೆಗಳಿಗೆ ಹಣ ಜಮಾ ಇನ್ನೂ ಪ್ರಾರಂಭ ಆಗಿಲ್ಲ. ನಿನ್ನೆನೂ ಕೂಡ ಅಷ್ಟೇ, ನಿನ್ನೆ ಒಂದೇ ಒಂದು ಡಿಸ್ಟಿಕ್ಕಿಗೆ ಎಕ್ಸ್ಟ್ರಾ ಇವಾಗ ಬಿಡುಗಡೆ ಆಗಿದ್ದಿನ ಒಂದು 2 ಜಿಲ್ಲೆಗಳಿಗೆ ಬಂತು. ನಿನ್ನೆ 2 ಜಿಲ್ಲೆಗಳಿಗೆ ಎಕ್ಸ್ಟ್ರಾ ಅಷ್ಟೇ ಬಿಡುಗಡೆ ಆಗಿರುವಂಥದ್ದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬಹುಶಃ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು. ಅಂದರೆ ಸಂಡೇ ಏನು ಲೆಕ್ಕ ಇರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ, ಯಾಕಂದರೆ ಆಲ್ರೆಡಿ ಇವರು DBT ಮುಖಾಂತರ ಹಾಕಿರ್ತಾರಲ್ವ, ಸೊ ಹಾಗಾಗಿ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು. ಬಟ್ ಆದರೂ ಹೇಳೋಕ್ಕಾಗಲ್ಲ ಇವತ್ತು ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಮೇ ಬಿ ನಾಳೆ ಸೋಮವಾರದಿಂದ ಸಾಕಷ್ಟು ಜಿಲ್ಲೆಗಳಿಗೆ ಬರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿವರೆಗೂ ಕೂಡ ಮೊನ್ನೆ ಮಧ್ಯಾಹ್ನದಿಂದ ನಿನ್ನೆ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಟೋಟಲ್ ಒಂದು 4 ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿರುವಂಥದ್ದು. ಒಂದು ಬೆಂಗಳೂರು ಸೌತು, ಹಾಗೆ ಯಾದಗಿರಿ, ರಾಯಚೂರು ಮತ್ತು ಉಡುಪಿ. ನಿನ್ನೆ ಸಂಜೆಯಿಂದ ಉಡುಪಿಯವ್ರಿಗೆ ಸಾಕಷ್ಟು ಜನರಿಗೆ ಹಣ ಬಂದಿದೆ. ಉಡುಪಿಯವರು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ನಮ್ಗೆ ಇವಾಗ ಹಣ ಬಂತು ಅಂತ ಹೇಳ್ಬಿಟ್ಟು. ಈ 4 ಜಿಲ್ಲೆಗಳಿಗೆ ಇನ್ನೂ ಹಣ ಬಿಡುಗಡೆ ಆಗಿರುವಂಥದ್ದು. ಯಾವುದೇ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಬೆಂಗಳೂರು ಸೌತು, ರಾಯಚೂರು, ಯಾದಗಿರಿ, ಉಡುಪಿ. ಈ 4 ಜಿಲ್ಲೆನ ಹೊರತುಪಡಿಸಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾವಾಗ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬಂದಿದ್ರು ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇವಾಗ 4 ಜಿಲ್ಲೆಗೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ಕೂಡ ತುಂಬ ಸ್ಲೋ ಆಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಎಲ್ರಿಗೂ ಕೂಡ ಅರ್ಜೆಂಟ್ ಇದ್ದೇ ಇರುತ್ತೆ. ಈ ಒಂದು ಹಣ ಬರುತ್ತೆ ಅಂತಂದರೆ ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ, ಎಷ್ಟೋ ಜನ ಕಮಿಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಗೆ ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇರ್ತಾರೆ. ಬಟ್ ಸರ್ಕಾರನೂ ಕೂಡ ಪ್ರತಿ ಸರಿನೂ ಕೂಡ ಎಲ್ಲ ಯೂಟ್ಯೂಬಲ್ಲೂ ಕೂಡ ತಿಳಿಸ್ತಾನೆ ಇರ್ತಾರೆ. ಹಾಗೆ ಜನಗಳು ಕೂಡ ಹೇಳ್ತಾ ಇರ್ತಾರೆ, ಬೇಗ ಬೇಗ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ, ಒಂದು ಕಂತನ್ನ ಬಿಡುಗಡೆ ಮಾಡಿ ತಿಂಗಳಾನ್ಗಟ್ಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಬೇಗ ಬೇಗ ಹಾಕಿದರೆ ನಿಜ ಅವ್ರು ಕೊಟ್ಟಷ್ಟೇ ಖುಷಿ ಆಗ್ಬಿಡುತ್ತೆ. ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಇವತ್ತು ಬಿಡುಗಡೆ ಮಾಡಿದ್ರು ಅಂದರೆ ಒಂದು 2 ದಿನದಲ್ಲೇ ಎಲ್ಲರಿಗೂ ಕೂಡ ಹಾಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಸರ್ಕಾರ ಬೇಗ ಬೇಗ ಹಣನ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಸೊ ಇವಾಗ ಸದ್ಯಕ್ಕೆ 4 ಜಿಲ್ಲೆಗಳಿಗೆ ಮಾತ್ರನೇ. ಇವತ್ತೇನಾದರೂ ಎಕ್ಸ್ಟ್ರಾ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅಂತಂದರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮತ್ತೆ ಅಪ್ಡೇಟನ್ನು ಮಾಡ್ತೀನಿ. ಸೊ ಟೋಟಲ್ 4 ಜಿಲ್ಲೆ, ಬೆಂಗಳೂರು ಸೌತು, ರಾಯಚೂರು, ಯಾದಗಿರಿ, ಉಡುಪಿ, 4 ಜಿಲ್ಲೆಗೆ ಮಾತ್ರನೇ ಹಣ ಬಂದಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಗೆ ಕೆಲವೊಂದಿಷ್ಟು ಜನನೂ ಕೂಡ ಕೇಳ್ತಾ ಇದ್ದಾರೆ, 4,000 ಹಣ ಜಮಾ ಆಗ್ತಾ ಇದೆಯಂತೆ, ಹಾಗಾದರೆ 25, 26ನೇ ಕಂತಿನ ಹಣ 2 ಕಂತಿನ ಹಣನೂ ಒಟ್ಟಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಹಾಕಿರೋದು ಒಂದೇ ಕಂತಿನ ಹಣ, 25ನೇ ಕಂತಿನ ಹಣ ಮಾತ್ರನೇ. 26ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು, 5,000 ಕೋಟಿನ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ, 2 ಕಂತಿನ ಹಣನ. ಸೊ ನಾನು 4,000 ಹಣನ ಫಲಾನುಭವಿಗಳ ಖಾತೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ 1 ಕಂತಿನ ಹಣ ಮಾತ್ರನೇ ಹಾಕಿರುವಂಥದ್ದು. ಹಾಗಾದರೆ ಯಾರಿಗೆ 4,000 ಬಂದಿದೆ ಅವರಿಗೆಲ್ಲ? ಹಾಗಾದರೆ ಯಾವ ಕಂತಿನ ಹಣ ಅಂತಂದರೆ 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ, ಪೆಂಡಿಂಗ್ ಹಣ ಏನಿತ್ತು ಅವರಿಗೆ 24ನೇ ಕಂತಿನ ಹಣ ಜೊತೆಗೆ 25ನೇ ಕಂತಿನ ಹಣ, 2 ಕಂತಿನ ಹಣ ಒಟ್ಟಿಗೆ ಬಂದಿರಬಹುದು ಅಷ್ಟೇ. ಅದನ್ನು ಹೊರತುಪಡಿಸಿ 26ನೇ ಕಂತಿನ ಹಣ ಇನ್ನೂ ಕೂಡ ಯಾವ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ, ಹಾಗೆ ಬಿಡುಗಡೆನೂ ಕೂಡ ಆಗಿಲ್ಲ. ತುಂಬ ಜನ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ಒಟ್ಟೊಟ್ಟಿಗೆ ಬರ್ತಾ ಇದೆ, 4,000 ಬರ್ತಾ ಇದೆ, ಇಷ್ಟು ಜಿಲ್ಲೆಗೆ ಬರ್ತಾ ಇದೆ, ಅಷ್ಟು ಜಿಲ್ಲೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಫೇಕು. 10 ಜಿಲ್ಲೆಗೆ ಬಂದಿದೆ, 15 ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಇನ್ನೂ 10-15 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗೇ ಇಲ್ಲ. ಹೇಳ್ದಂಗೆ ಆಗಿರೋದು ಕೇವಲ 4 ಜಿಲ್ಲೆಗಳಿಗೆ ಮಾತ್ರನೇ ಇನ್ನೂ ಹಣ ಬರ್ತಾ ಇರುವಂಥದ್ದು. ಬರೀ 25ನೇ ಕಂತಿನ ಹಣ ಮಾತ್ರನೇ. ಈ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾರೆ, ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು. ಇನ್ನು ಅಷ್ಟೊಂದು ಜಿಲ್ಲೆಗಳಿಗೆ ಬಿಡುಗಡೆನೂ ಆಗಿಲ್ಲ, ಹಾಗೆ 2 ಕಂತು ಒಟ್ಟೊಟ್ಟಿಗೆ 4,000 ಕೂಡ ಬರ್ತಾ ಇಲ್ಲ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊತೀನಿ.
ಇನ್ನು ರೇಷನ್ ಕಾರ್ಡ್ದಾರರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ನ ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಇವಾಗ ಆದಾಯ ಮಿತಿನ ಇವಾಗ ಪ್ರೆಸೆಂಟು 1,20,000 ಇಟ್ಟಿದ್ದಾರೆ ಅಲ್ವಾ. ಸೊ ಅಷ್ಟು ಆದಾಯ ಯಾರು ತಗೋತಾರೆ ಹೇಳಿ ವರ್ಷದಲ್ಲಿ. ಇವಾಗ ಹೇಳ್ದಂಗೆ ಒಂದು ಮನೆ ಕೆಲಸಕ್ಕೆ ಹೋಗ್ತಾರೆ ಅಂತಂದ್ರೂ ಕೂಡ ತಿಂಗಳಿಗೆ 15,000 ಕೊಡ್ತಾರೆ ಅವರಿಗೆ. ಒಂದು ವರ್ಷಕ್ಕೆ 1.5 ಲಕ್ಷದ ಮೇಲೇ ಆಗೋಯ್ತು. ಬೇಗ 10 ತಿಂಗಳ ಲೆಕ್ಕ ಇಟ್ಕೊಂಡ್ರು ಕೂಡ 1.5 ಲಕ್ಷ ರೂಪಾಯಿ ಆಗೋಯ್ತು. 15,000 ಅಂತಂದರೆ ಒಂದು ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ ರೇಷನ್ ಕಾರ್ಡ್ ಪಡೆಯೋದಕ್ಕಿರುವಂಥ ಆದಾಯ ಮಿತಿ 1,20,000 ರೂಪಾಯಿ ಮಾತ್ರನೇ. ಸೊ ಹೇಳ್ದಂಗೆ ಇವಾಗ 1,20,000 ರೂಪಾಯಿನಲ್ಲಿ ಏನು ಜೀವನ ನಡೆಸೋಕ್ಕಾಗುತ್ತೆ ಹೇಳಿ. ಎಲ್ಲ ದುಬಾರಿ ಆಗಿದೆ, ದುಬಾರಿ ಕಾಲ ಅಂತಲೇ ಹೇಳ್ಬೋದು. ಅದರಲ್ಲಿ 1,20,000 ನಿಜವಾಗ್ಲೂ ಸಾಕಾಗುತ್ತಾ? ಸೊ ಇವಾಗ ಅದಕ್ಕೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಆ ಆದಾಯ ಮಿತಿನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಅಂತಂದರೆ ಇನ್ನು ಇವಾಗ 1.5 ಲಕ್ಷ 2 ಲಕ್ಷ ಅಂತ ಏನು ಫಿಕ್ಸ್ ಮಾಡಿಲ್ಲ, ಒಟ್ಟಿನಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರುವಂಥದ್ದು. ಎಷ್ಟಾದರೂ ಆಗ್ಬೋದು, 2 ಲಕ್ಷ ಆಗ್ಬೋದು, 2.5 ಲಕ್ಷ ಆಗ್ಬೋದು, ಅಥವಾ 1.5 ಲಕ್ಷ ಆಗ್ಬೋದು. ಒಟ್ಟಲ್ಲಿ ಹೆಚ್ಚಿಗೆ ಅಂತೂ ಮಾಡ್ತಾರಂತೆ ಅತಿ ಶೀಘ್ರದಲ್ಲಿ. ಹಂಗೇನಾದರೂ ಮಾಡಿದ್ರಂತಂದ್ರೆ ಇವಾಗ ಯಾರ್ದೆಲ್ಲ ಸಾಕಷ್ಟು ಜನರದ್ದು ಆದಾಯ ಮಿತಿ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಮತ್ತೆ ರೇಷನ್ ಕಾರ್ಡ್ ಸಿಗುತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇನಾದರೂ ಹೆಚ್ಚಿಗೆ ಆದ ತಕ್ಷಣ ಏನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.